ಇವತ್ತು ಮೇ 22ನೇ ತಾರೀಕು ಸರ್ಕಾರಕ್ಕೆ ಇದು ಕೊನೆ ಎಚ್ಚರಿಕೆ. ಏನಂದ್ರೆ 25ನೇ ತಾರೀಕು ತನಕ ನಾವು ಗಡುವು ಕೊಟ್ಟಿದ್ವಿ. ಮೇ 30ನೇ ತಾರೀಕು ತನಕ ಅಂದ್ರೆ ಬೃಹತ್ ಮಟ್ಟಕ್ಕೆ ನೇಮಕಾತಿ ಆಗ್ಲಿಲ್ಲ ಅಂತಂದ್ರೆ ಇನ್ಕ್ಲೂಡಿಂಗ್ FDA SDA ಇರ್ಬೋದು, ಮತ್ತೆ AE JE ಮತ್ತೆ PSI PC, ಟೀಚರ್ಸ್ ರಿಕ್ರೂಟ್ಮೆಂಟ್, ಆರೋಗ್ಯ ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ಮೇ 30ನೇ ತಾರೀಕು ಒಳಗಡೆ ಏನಾದರೂ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ, ಯಾಕೆಂದ್ರೆ ನಾವು ಸುಮಾರು 5-6 ವರ್ಷದಿಂದ ಯಾವ್ದು ರಿಕ್ರೂಟ್ಮೆಂಟ್ ಆಗಿಲ್ಲ. ಕಳೆದ 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದೀವಿ ರಿಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಈ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 3 ವರ್ಷ ಆದ್ರೂ ಇನ್ನೂ ಒಂದು 5,000 ವೇಕೆನ್ಸಿ ಫಿಲ್ ಮಾಡ್ಕೊಂಡಿಲ್ಲ. ಇವು ಬಂದು ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಇಲ್ಲಿವರೆಗೂ ನೀವು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇದನ್ನ ನಾವು ಖಂಡಿಸಿ ಸಾಕಷ್ಟು ಹೋರಾಟ ಮಾಡಿದೀವಿ ರಾಜ್ಯಾದ್ಯಂತ. ಇದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಮೇ ನಂತರ ಜೂನ್ ನಿಂದ ನಾವು ಯಾವುದೇ ಕಾರಣಕ್ಕೂ ಪೊಲೀಸ್ ಪರ್ಮಿಷನ್ಸ್ ಎಲ್ಲ ಕೇಳಲ್ಲ. ಖಂಡಿತವಾಗಿ ನಾವು ಅನಿರ್ದಿಷ್ಟಾವಧಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಸತಿ ಮಾತ್ರ ಹೋರಾಟ ಹೆಂಗಿರುತ್ತೆ ಅಂತಂದ್ರೆ ಸರ್ಕಾರದಲ್ಲಿರೋ ಎಲ್ಲ ಸಚಿವ ಸಂಪುಟದಲ್ಲಿರೋ ಎಲ್ಲ ಸಚಿವರು ಎಲ್ಲರೂ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗುತ್ತೆ. ಆ ರೀತಿ ಹೋರಾಟ ಮಾಡ್ತೀವಿ. ಸರ್ಕಾರನೇ ಬೀಳಂತ ಒಂದು ಸಿಚುವೇಶನ್ ಬರುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.